ಪ್ರಜ್ವಲ್ ರೇವಣ್ಣ ಆಗಮನದ ಸುಳಿವು ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರ ಭವಾನಿ ರೇವಣ್ಣ. ಅಮ್ಮ ಮಗ ಒಟ್ಟಿಗೆ ಬೆಂಗಳೂರಿಗೆ ಬರುವ ಸಾಧ್ಯತೆ. ಇಂದು ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ಬರ್ತಾರಂತೆ ಭವಾನಿ. ಮಧ್ಯಾಹ್ನ ಸಿಐಡಿ ಕಚೇರಿಗೆ ಬರ್ತಾರಂತೆ ಭವಾನಿ ರೇವಣ್ಣ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಕೈವಾಡ. 2 ಬಾರಿ ಭವಾನಿಗೆ ನೋಟಿಸ್ ನೀಡಿದ ಎಸ್ಐಟಿ. ಭವಾನಿ ವಿಚಾರಣೆಗೆ ಹಾಜರಾದ್ರೆ ಲಾಕ್ ಆಗ್ತಾರ? ಭವಾನಿಯನ್ನ ಬಂಧಿಸಲು ಎಸ್ಐಟಿ ನಿರ್ಧಾರ ಮಾಡಿದ್ಯಾ? ವಿಚಾರಣೆ ಬಳಿಕ ಭವಾನಿ ಬಂಧನ ಬಹುತೇಕ ಪಕ್ಕಾನ? ಪತಿ ಹಾಗೆ ಪರಪ್ಪನ ಅಗ್ರಹಾರ ಸೇರ್ತಾರ ಭವಾನಿ? ಭವಾನಿ ಪಾಲಿಗೆ ಹಿಂದೆ ನಿರ್ಣಾಯಕ ದಿನ ಆಗುತ್ತಾ? ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವ ಸುಳಿವು ಸಿಕ್ಕದಂಗೆನೆ ಎಸ್ಐಟಿ ಹೈ ಅಲರ್ಟ್ ಆಗಿದೆ. ಹಾಗಾದ್ರೆ ವಿಚಾರಣೆಗೆ ಭವಾನಿ ರೇವಣ್ಣ ಕೂಡ ಹಾಜರಾಗ್ತಾರ? ಅಮ್ಮ ಮಗ ಒಟ್ಟಿಗೆ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನದ ಒಳಗಡೆ ಭವಾನಿ ರೇವಣ್ಣ ಬೆಂಗಳೂರಿಗೆ ಬರ್ತಾರಂತೆ. ಈಗಾಗಲೇ ಎಸ್ಐಟಿ 2 ಬಾರಿ ಭವಾನಿ ರೇವಣ್ಣ ಅವರಿಗೆ ನೋಟಿಸನ್ನು ನೀಡಿದೆ. ಮಹಿಳಾ ಕಿಡ್ನಾಪ್ ಕೇಸ್ನಲ್ಲಿ ಮಧ್ಯಾಹ್ನ ಸಿಐಡಿ ಕಚೇರಿಗೆ ಬರ್ತಾರಂತೆ ಭವಾನಿ ರೇವಣ್ಣ. ವಿಚಾರಣೆಗೆ ಬಂದರೆ ಭವಾನಿ ರೇವಣ್ಣ ಲಾಕ್ ಆಗ್ತಾರ? ಹಾಗಾದರೆ ಭವಾನಿನ ಬಂಧಿಸಕ್ಕೆ ಎಸ್ಐಟಿ ಸಂಪೂರ್ಣವಾಗಿ ನಿರ್ಧಾರ ಮಾಡಿಕೊಂಡು ಬಿಟ್ಬಿಟ್ಟಿದೆ. ವಿಚಾರಣೆ ಬಳಿಕ ಭವಾನಿ ಬಂಧನ ಬಹುತೇಕ ಪಕ್ಕಾ ಅನ್ನುವಂತಹ ಮಾಹಿತಿ. ಭವಾನಿ ಅವರ ಪಾಲಿಗೆ ಇದೇ ನಿರ್ಣಾಯಕ ದಿನ ಆಗಬಹುದೇನೋ.